ಫ್ರೆಂಡ್ಸ್ ನಮಸ್ಕಾರ. ಮೊನ್ನೆ ತಾನೇ ಒಂದು ಅದ್ಭುತವಾದಂತಹ ಕಾಡನ್ನ ಹಿಡಿತಾರೆ. ನಂತರದಲ್ಲಿ ಆ ಒಂದು ಆನೆನ ಮತ್ತಿಗೋಡ್ಗೆ ಕೂಡ ಮಹೇಂದ್ರ ಮತ್ತೆ ಭೀಮಾ ಕೂಡ ಬಿಟ್ಟು ಬರಕ್ಕೆ ಅಂತ ಕೂಡ ಹೋಗಿರ್ತಾರೆ. ಸೊ ಈ ಒಂದು ಕ್ಯಾಪ್ಚರ್ ಆಪರೇಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಹೇಂದ್ರ ಆಗಿರ್ಬೋದು, ಕಂಪ್ಲೀಟ್ ಟೀಮ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಡಾನೆಯ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತವೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ಮಹೇಂದ್ರ ತನ್ನದೇ ಆದಂತ ಒಂದು ಜಾಗಕ್ಕೆ ಬಂದಿದ್ದು ಅಲ್ಲಿರುವಂತ ಜನತೆ, ರಾಮನಗರ ಚನ್ನಪಟ್ಟಣದ ಜನತೆಗೆ ತುಂಬಾನೇ ಖುಷಿ ತರಿಸಿದೆ. ಕಬ್ಬಾಳ್ ಎಂಬ ಒಂದು ಅರಣ್ಯ ಪ್ರದೇಶದಲ್ಲಿ 2008ರ ಒಂದು ಸರಿಸುಮಾರು ಇಸ್ವಿಯಲ್ಲಿ ನಮ್ಮ ಮಹೇಂದ್ರನನ್ನ ಕ್ಯಾಪ್ಚರ್ ಮಾಡ್ತಾರೆ. ಸೊ ಆಗಿಂದ ಕೂಡ ಜನತೆಗೆ ನಮ್ಮ ಒಂದು ಮಣ್ಣಿನ ಮಗ ಎಂಬ ಒಂದು ಬಿರುದನ್ನ ಕೊಡ್ತಾರೆ. ಎಲ್ರಿಗೂ ಕೂಡ ಇಷ್ಟ ನಮ್ಮ ಮಹೇಂದ್ರ ಆನೆ. ಮಹೇಂದ್ರ ಈಗ ವಾಪಸ್ ಕಾರ್ಯಾಚರಣೆಗೆ ಅಂತ ಬಂದಿದ್ದು ಬಹಳಷ್ಟು ಜನ, ಸಿಕ್ಕಾಪಟ್ಟೆ ಜನ ಮಹೇಂದ್ರನನ್ನ ನೋಡ್ಬೇಕು ಅಂತಾನೆ ಬರ್ತಾರೆ. ಅದರಲ್ಲೂ ಮೊನ್ನೆ ಕಾರ್ಯಾಚರಣೆ ಯಶಸ್ವಿ ಆದ್ಮೇಲಂತೂ ಸೊ ಎಲ್ಲಾ ಜನತೆ ಅಂದ್ರೆ ಕಂಪ್ಲೀಟ್ ಆಗಿ ಯಂಗ್ಸ್ಟರ್ಸ್ ಗಳೆಲ್ಲರೂ ಕೂಡ ಮಹೇಂದ್ರನ ನೋಡ್ತಾರೆ. ಅವರ ಒಂದು ಮೌತ ಕಾವಡಿಗೆ ವಿಶ್ವಾಸನ ತಿಳಿಸ್ತಾರೆ. ಸೊ ಈ ರೀತಿಯ ಒಂದು ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಮಹೇಂದ್ರನ ತುಂಬಾ ಜನ ಇಷ್ಟಪಡ್ತಾರೆ. ಅದರಲ್ಲೂ ಚನ್ನಪಟ್ಟಣ ರಾಮನಗರದ ಭಾಗದವರಂತೂ ಮಹೇಂದ್ರನ ತುಂಬಾನೇ ಹಚ್ಕೊಂಡಿದ್ದಾರೆ. ಯಾಕೆಂದ್ರೆ ಅದೇ ಒಂದು ಭಾಗದಲ್ಲಿ ಹಿಡಿದಿದ್ದ ಒಂದು ಆನೆ ಅಲ್ವಾ. ಸೊ ಹೀಗಾಗಿ ಮಣ್ಣಿನ ಮಗ ಬಂದಿದ್ದಾನೆ. ಸೊ ಆತನ ಒಂದು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೀತು. ತುಂಬಾ ಜನ ಕೂಡ ಮೆಚ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಧನಂಜಯ ಆಗಿರ್ಬೋದು, ಹರ್ಷ ಆಗಿರ್ಬೋದು, ಸುಗ್ರೀವ್ ಆಗಿರ್ಬೋದು, ಸೊ ದುಬಾರೆ ಕ್ಯಾಂಪ್ ಇಂದ ಬಂದಿದ್ದಂತ ಆನೆಗಳು ಕೂಡ ಕಾರ್ಯಾಚರಣೆಯಲ್ಲಿ ನೆಕ್ಸ್ಟ್ ಲೆವೆಲ್ ಭಾಗಿಯಾಯಿತು. ನಮ್ಮ ಭೀಮಾ ಕೂಡ. ಸೊ ಒಟ್ಟಿನಲ್ಲಿ ಒಂದು ಕಂಪ್ಲೀಟ್ ಒಂದು ಟೀಮ್ ಎಫರ್ಟ್ ಅಂತಾನೆ ಹೇಳ್ಬೋದು. ಸೊ ಒಂದು ಮೊದಲ ಕಾರ್ಯಾಚರಣೆ ಚನ್ನಪಟ್ಟಣ ಭಾಗದಲ್ಲಿ ಯಶಸ್ವಿಯಾಗಿ ಮಾಡಿದ್ದಾರೆ. MLA ಸಾಹೇಬ್ರು ಕೂಡ ಒಂದು ಸ್ಪಾಟ್ಗೆ ಹೋಗ್ತಾರೆ. ಅವರು ಕೂಡ ಪರಿಶೀಲನೆ ಮಾಡ್ತಾರೆ. ಸೊ ಅವರು ಲೈವ್ ಆಗಿ ಅವರು ಕೂಡ ಆನೆಯನ್ನ ನೋಡ್ತಾರೆ, ಕಾಡಾನೆ ಯಾವ ರೀತಿ ಇದೆ ಅಂತ. ಕಾಡಾನೆ ತುಂಬಾನೇ ಚೆನ್ನಾಗಿದೆ. ಏಜ್ ನೋಡೋದಾದ್ರೆ 30ರಿಂದ 35 ವರ್ಷ ಅಂತ ಅಂದಾಜಿಸಲಾಗಿದೆ. ಅದನ್ನ ಮತ್ತಿಗೋಡು ಕ್ರಾಲ್ಗೆ ಹಾಕಿದರೆ ಅದನ್ನ ಪಳಗಿಸಲಾಗುತ್ತೆ. ಒಂದು 6-7 ತಿಂಗಳ ಬಳಿಕ ಈ ಒಂದು ಆನೆಯನ್ನು ಸಹ ಸರ್ಕಲ್ ನಲ್ಲಿ ನೋಡುವಂತ ಸಾಧ್ಯತೆಯೂ ಕೂಡ ಇದೆ. ಸೊ ನೋಡೋಣ, ಒಟ್ಟಿನಲ್ಲಿ ಈ ಒಂದು ಎಲ್ಲಾ ಆನೆಗಳಿಗೂ ಕೂಡ ಚೆನ್ನಾಗಾಗ್ಬೇಕು. ಕಾರ್ಯಾಚರಣೆ ಇದೇ ರೀತಿ ಮುಂದುವರಿತಾ ಇದೆಯಂತೆ. ಸೊ ನೋಡ್ಬೇಕು ಯಾವ ರೀತಿ ನೆಕ್ಸ್ಟ್ ಆನೆನ ಹಿಡಿತಾರೆ. ಅಧಿಕಾರಿಗಳು ಕೂಡ ತುಂಬಾನೇ ಶ್ರಮ ವಹಿಸಿದ್ದಾರೆ. ಆ ಒಂದು ಕಾರ್ಯಾಚರಣೆ ಮೊನ್ನೆ ಮಾಡೋದಿಲ್ಲ, ತುಂಬಾನೇ ಡೀಪ್ ಆಗಿತ್ತು. ಸೊ ತುಂಬಾನೇ ತಿಕ್ ಫಾರೆಸ್ಟ್ ಅಂತ ಕೂಡ ಹೇಳಲಾಗುತ್ತಿದೆ. ಸೊ ಅಲ್ಲಿಂದ ಅದನ್ನ ಎಳ್ಕೊಂಡ್ ಬರ್ಬೇಕು, ಹಗ್ಗವನ್ನ ಕಟ್ತಾರೆ, ಎಳ್ಕೊಂಡ್ ಬರ್ಬೇಕು. ತುಂಬಾನೇ ಪ್ರೊಸೀಜರ್ಗಳಿತ್ತು. ಅಷ್ಟು ಬೇಗ ಒಂದು ಕಾರ್ಯಾಚರಣೆ ಮುಗಿಲಿಲ್ಲ. ಸುಮಾರು ಒಂದು ರಾತ್ರಿ ತನಕ ಆಯ್ತು. ಇನ್ನು ಆನೆಗಳನ್ನೆಲ್ಲ ಲೋಡ್ ಮಾಡ್ಬೇಕಿತ್ತು. ಸೊ ಈ ರೀತಿ ಇತ್ತಲ್ಲ, ನೈಟ್ ತನಕ ಆಯ್ತು. ಆನೆ ಕೂಡ ತುಂಬಾನೇ ಚೆನ್ನಾಗಿದೆ. ಕಾಡಾನೆ ಏನಿದೀಗ ವೈಲ್ಡ್ ಟಸ್ಕರ್ ಕ್ಯಾಪ್ಚರ್ ಮಾಡಿದ್ರು, ಮಹೇಂದ್ರ ಟೀಮ್ ನೇತೃತ್ವದಲ್ಲಿ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಚನ್ನಪಟ್ಟಣ ಭಾಗದಲ್ಲಿ ಒಂದು ಕಾರ್ಯಾಚರಣೆ ಅಂತ ಹೇಳ್ಬೋದು. ವರ್ಷದ ಕೊನೆಯ ಕಾರ್ಯಾಚರಣೆ ಆಯ್ತು. ಇನ್ನೇನು 5 ದಿವಸಗಳು ಬಂದ್ರೆ ಮುಂದಿನ ವರ್ಷ 2025 ಬರುತ್ತೆ. ವರ್ಷದ ಕೊನೆಯ ಕಾರ್ಯಾಚರಣೆ ಚನ್ನಪಟ್ಟಣ ಭಾಗದಲ್ಲಿ ಮಹೇಂದ್ರ ಟೀಮ್ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಸೊ ಎಲ್ರು ಕೂಡ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿ, ತಪ್ಪದೆ ಕಮೆಂಟ್ ಮಾಡೋದು